look for? ಏನಪ್ಪ evaluators look ಮಾಡ್ತಾರೆ? What they will see idea about how to do them. Okay, ಅವರಿಗೆ evaluatorಗೆ ಈಸಿ ಆಗುತ್ತೆ. Okay, ಅವ್ರು photosynthesis ಬಗ್ಗೆ ಬರ್ದಿದ್ದಾರೆ, ಆಗ್ತಿಲ್ಲ ಅದು. ಎದಕ್ಕಂದ್ರೆ you people need to understand it. Clear, written properly, she has written properly, neatly it has been mentioned properly, everything keywords are. ಹಲೋ ಮಕ್ಕಳೇ, ನಾನು ನಿಮ್ಮ ಸೈನ್ಸ್ ಟೀಚರ್ ರಿತಿಕಾ ಮ್ಯಾಮ್. ಸೊ ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೇನೆ. ಯಾವುದಪ್ಪ ಅದು ಅಂದರೆ ಬೋರ್ಡ್ಸ್ ಎವ್ಯಾಲ್ಯೂಯೇಟರ್ ಸೀಕ್ರೆಟ್ಸ್. ಏನಪ್ಪ ಅವ್ರದ್ದು ಸೀಕ್ರೆಟ್ಸು, ಹೇಗೆ ನೀವು ಪೇಪರ್ ಬರಿಬೇಕು, ಬೋರ್ಡ್ಸ್ ಹೇಗೆ ನಿಮ್ಮ ಪೇಪರ್ ಚೆಕ್ ಮಾಡ್ತಾರೆ, ಅದು ನಿಮಗೆ ಗೊತ್ತಿರಬೇಕಲ್ಲ. ಸೊ ಇವತ್ತು ನಿಮಗೆ ನಾನು ಕ್ಲಿಯಾರಿಟಿ ಕೊಡ್ತಿದ್ದೇನೆ, ಹೇಗಪ್ಪ ಬೋರ್ಡ್ ಪೇಪರ್ ಚೆಕ್ ಆಗುತ್ತೆ ಮತ್ತು ಏನೇನು ಅವರು ಎಕ್ಸೆಪ್ಟ್ ಮಾಡ್ತಿದ್ದಾರೆ ನಮ್ಮ ಕಡೆಯಿಂದ, ಹೇಗಪ್ಪ ನಾವು ಪೇಪರ್ ಬರಿಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತು. ಸೊ ಏನಪ್ಪ ಫಸ್ಟ್ ಪಾಯಿಂಟು, what evaluators actually look for. ಏನಪ್ಪ evaluators look ಮಾಡ್ತಾರೆ, what they will see actually. Okay, so ಏನು ನೋಡ್ತಾರೆ, ಫಸ್ಟ್ ಕ್ಲಾರಿಟಿ, ಡೈರೆಕ್ಟ್ ಆನ್ಸರ್ಸ್ ವಿತ್ ದ ಕೀವರ್ಡ್ಸ್ ಅಂಡರ್ಲೈನ್ಡ್. ಕೀವರ್ಡ್ಸ್ ಯಾವತ್ತೂ ಅಂಡರ್ಲೈನ್ ಮಾಡಬೇಕು, ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ ಆ ಕೀವರ್ಡ್ಸ್ ಅನ್ನ ಮಾರ್ಕ್ ಮಾಡೋದು. ಲೈಕ್ ಎಕ್ಸಾಂಪಲ್, ಡಿಫೈನ್ ಫೋರ್ಸ್. ಡಿಫೈನ್ ಫೋರ್ಸ್ ಅಂತ ಹೇಳಿದರೆ ಆ ಫೋರ್ಸ್ ನಲ್ಲಿ ಪುಲ್ ಆರ್ ಪುಶ್ ಇಸ್ ಕಾಲ್ಡ್ ಆಸ್ ಅನ್ ಫೋರ್ಸ್ ಅಂತ ಬರೀತಾರೆ. ಆ ಪುಷ್ ಪುಲ್ಗೆ ಅಂಡರ್ಲೈನ್ ಮಾಡಿ, ಆ ಕೀವರ್ಡ್ಸ್ಗೆ ಅಂಡರ್ಲೈನ್ ಮಾಡಿ. ಅದನ್ನ ಅಂಡರ್ಲೈನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇದೇ ಇವ್ಯಾಲ್ಯೂಯೇಟರ್ ಯಾವ ಚೆಕ್ ಮಾಡ್ತಿದಾರಲ್ಲ ಅವ್ರಿಗೆ ಈಸಿ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ, ರೈಟ್. ಸೊ ಇನ್ ದಿಸ್ ವೇ ಯು ಕ್ಯಾನ್ ರೈಟ್ ಯುವರ್ ಆನ್ಸರ್ಸ್. ನೆಕ್ಸ್ಟ್ ಏನಪ್ಪ, ಸ್ಟ್ರಕ್ಚರ್, ಹೆಡ್ಡಿಂಗ್ಸ್, ಬುಲೆಟ್ ಪಾಯಿಂಟ್ಸ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಲಾಜಿಕ್ಸ್. ಸೊ ಏನಪ್ಪ ಸ್ಟ್ರಕ್ಚರು, ಹೆಡ್ಡಿಂಗ್ಸ್ ಹೇಗೆ ಬರಿಬೇಕು, ಈಗ ಯಾವುದಾದ್ರೂ ಒಂದು ಟಾಪಿಕ್ ಕೊಟ್ಟಿದ್ದಾರೆ, ಲೈಕ್ ಎಕ್ಸಾಂಪಲ್ ಫೋಟೋಸಿಂಥೆಸಿಸ್ ಅಂತ. ಆ ಫೋಟೋಸಿಂಥೆಸಿಸ್ ನಾವು ಒಂದು ಹೆಡ್ಡಿಂಗ್ ಬರಿಬೇಕು, ಆಮೇಲೆ 3 ಪಾಯಿಂಟ್ಸ್ ಆ ಥರದ್ದು, ಆಮೇಲೆ ಒಂದು ಇಕ್ವೇಷನ್ನ ಮೆನ್ಷನ್ ಮಾಡಬೇಕು. ಈ ಥರ ಮಾಡಿದರೆ ಯು ಪೀಪಲ್ ವಿಲ್ ಹ್ಯಾವ್ ಅ ಗುಡ್ ಐಡಿಯಾ ಅಬೌಟ್ ಹೌ ಟು ಡೂ ದೆಮ್. ಓಕೆ, ಅವರಿಗೆ ಇವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ. ಓಕೆ, ಅವ್ರು ಫೋಟೋಸಿಂಥೆಸಿಸ್ ಬಗ್ಗೆ ಬರೆದಿದ್ದಾರೆ, 3 ಬುಲೆಟ್ ಪಾಯಿಂಟ್ಸ್ ಇದೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಒಂದು ಇಕ್ವೇಷನ್ ತೆಗೆದಿದ್ದಾರೆ, ಬರೆದಿದ್ದಾರೆ. ಸೊ ಈ ತರ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಪೇಪರ್ ಚೆಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಯು ವಿಲ್ ಆಲ್ಸೋ ಹ್ಯಾವ್ ಅ ಕ್ಲಾರಿಟಿ ದಟ್ ಯು ಹ್ಯಾವ್ ಮೆನ್ಷನ್ಡ್ ಆಲ್ ದ ಪಾಯಿಂಟ್ಸ್ ವಾಟ್ ಯು ನೀಡ್ ಟು ರೈಟ್ ಇಟ್ ಫಾರ್ ದ ಫೋಟೋಸಿಂಥೆಸಿಸ್. ಸೊ ಈ ವೇ ಆನ್ಸರ್ ಆಗಿ ಬರೀರಿ, ಆರಾಮಾಗಿ ಇವ್ಯಾಲ್ಯೂಯೇಟರ್ ಏನು ಕೊಚ್ಚೆ ಇಲ್ಲದೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಏನಪ್ಪ, ಪ್ರೆಸೆಂಟೇಷನ್, ಲೈಕ್ ನೀಟ್ ಹ್ಯಾಂಡ್ ರೈಟಿಂಗ್ಸ್, ಸ್ಪೇಸಿಂಗ್ ಆ್ಯಂಡ್ ಮಾರ್ಜಿನ್ಸ್. ಸೊ ನೀಟ್ ಹ್ಯಾಂಡ್ ರೈಟಿಂಗನ್ನು, ಸ್ಪೇಸಿಂಗನ್ನು, ಮಾರ್ಜಿನ್ಸನ್ನು ಚೆನ್ನಾಗಿ ಬರಿಬೇಕು. ಯಾಕಪ್ಪ ಅದು ಮಾಡಬೇಕು, ಯಾಕಂದರೆ ಕೇಳಿ, ಈಗ ಒಂದು ಯಾವುದಾದ್ರೂ ಒಂದು ಟಾಪಿಕ್ ಕೊಟ್ಟಿದ್ದಾರೆ, ನೀವೆಲ್ಲ ಟಾಪಿಕ್ನನ್ನು ಫುಲ್ ಪೇಜ್, ಸ್ಟಾರ್ಟ್ ಪೇಜಿಂದ ಎಂಡ್ ಪಾಯಿಂಟ್ ಪೇಜ್ ತನಕ ಬರೆದ್ರೆ ಅದು ನೀಟ್ನೆಸ್ ಅನಿಸ್ತದಾ? ಇಲ್ಲ, ರೈಟ್. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬುಲೆಟ್ ಪಾಯಿಂಟ್ಸ್ ಹಾಕಿ ಸ್ಪೇಸ್ ಬಿಡಬೇಕು. ಒಂದು ವರ್ಡ್ ಆದ ತಕ್ಷಣ, ಈ ಒಂದು ವರ್ಡ್ ಆಯಿತು, ಪುಷ್ ಆಯಿತು, ಆಮೇಲೆ ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕು, ಆಮೇಲೆ ಪುಲ್ ಬರಿಬೇಕು. ಪುಷ್ ಪುಲ್ ಅಂತ ಕಂಟಿನ್ಯೂಸ್ ಆಗಿ ಬರೆದ್ರೆ ಈ ಥರ ಕಂಪ್ಲೀಟ್ಲಿ ಬರೆದ್ರೆ ಇವ್ರಿಗೆ ಏನಂತ ತಿಳಿತಿದ್ದೀವಿ, ಏನಪ್ಪ ಪುಲ್ ಪುಷಾ? ಸೊ ಹೀಗಲ್ಲಿಗೆ ಬರಲ್ಲ, ರೈಟ್. ಸೊ ಅದಕ್ಕೆ ಕ್ಲಿಯರ್ ಆಗಿ ಸಪ್ರೇಟಾಗಿ ಬರಿಬೇಕು. ಪುಲ್ ಇಲ್ಲಿ ಬರೆದ್ರೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಪುಷ್ ಅಂತ ಬರಿಬೇಕು. ಸೊ ಇನ್ this space which is present in between, it will give a clarity for the person who is checking the paper, ರೈಟ್. ಸೊ ಈ ಥರ ನೀವು ಆನ್ಸರನ್ನು ಚೆನ್ನಾಗಿ ಬರಿಬೇಕು. ನೆಕ್ಸ್ಟ್ ಏನು, ಎಕ್ಯುರೇಸಿ, ಕರೆಕ್ಟ್ ಕಾನ್ಸೆಪ್ಟ್ಸ್, ಬ್ಯಾಲೆನ್ಸ್ ಇಕ್ವೇಷನ್ಸ್ ಆ್ಯಂಡ್ ಲೇಬಲ್ ಡಯಾಗ್ರಾಮ್ಸ್. ಸೊ ಲೇಬಲ್ ಡಯಾಗ್ರಾಮ್ಸ್ ಅಂದರೆ ಏನು, ನಿಮಗೆ ಡಯಾಗ್ರಾಮ್ಸ್ ಅಂತ ಇಂಪಾರ್ಟೆಂಟ್ ಯಾವುದಂತ ಗೊತ್ತಿದೆ. ಸೊ ಆ ಡಯಾಗ್ರಾಮ್ಸನ್ನು ಲೇಬಲ್ ಹೇಗೆ ಮಾಡಬೇಕು. So it should be not like everything you are labeling at the right side completely, or you are labeling everything at the left side completely. ಸ್ವಲ್ಪ ರೈಟ್ ಸೈಡ್ ಮಾಡಬೇಕು, ಸ್ವಲ್ಪ ಲೆಫ್ಟ್ ಸೈಡ್ ಮಾಡಬೇಕು. ಈ ಥರ ಸಿಸ್ಟಮೆಟಿಕ್ ಆಗಿ ಡಯಾಗ್ರಾಮ್ ಕಾಣುತ್ತೆ. Diagrams will look systematically. Clear? So next is about they scan the papers fast, very fast. ಸೊ ಯಾಕಪ್ಪ ಫಾಸ್ಟ್ ಈಗ ನೋಡಿ, ಯಾವ್ದಕ್ಕಾದ್ರೂ ಒಂದು ಲಿಮಿಟ್ ಇರುತ್ತೆ, ತಿಳಿತಾ? ನೀವು ಎಲ್ಲನೂ ಆನ್ಸರ್ಸನ್ನು ಏನು ಸಿಕ್ಕಾದ್ ಬರೆದ್ರೆ ಅವ್ರು ಚೆಕ್ ಮಾಡ್ಲಿಕ್ಕಾಗುತ್ತಾ? ದೇ ವಿಲ್ ಫಸ್ಟ್ರೇಟ್ ದೆಮ್ಸೆಲ್ಫ್. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಚೆಕ್ ಮಾಡ್ತಿರ್ತಾರೆ ಪೇಪರು, ಅವ್ರಿಗೆ ಫ್ರಸ್ಟ್ರೇಟ್ ಆಗುತ್ತೆ. ನೀವು ಅವ್ರಿಗೆ ಫ್ರಸ್ಟ್ರೇಷನ್ ಕೊಟ್ಟರೆ ಇನ್ನಟ್ಟು ಏನು ಸಿಕ್ಕಾದ್ ಬರೆದು ಅವ್ರು ಮಾರ್ಕ್ಸ್ ಕೊಡಲ್ಲ. ಸೊ ದೇ ವಿಲ್ ಬಿ ವೆರಿ ಫಾಸ್ಟ್ ವೈಲ್ ಚೆಕಿಂಗ್ ಇಟ್. ಇಫ್ ಯು ರೀಪ್ರೆಸೆಂಟ್ ಯುವರ್ ಪೇಪರ್ ವೆರಿ ಪ್ರಾಪರ್ಲಿ, ಪ್ರೆಸೆಂಟ್ ಯುವರ್ ಪೇಪರ್ ವೆರಿ ಪ್ರಾಪರ್ಲಿ, ಚೆನ್ನಾಗಿ ಒಂದು ಸ್ವಲ್ಪ ಏನಾದರೂ ಸಿಲಿ ಮಿಸ್ಟೇಕ್ಸ್ ಇದ್ರೂ ಅವ್ರು ನೋಡಲ್ಲ. ಸೊ ದ್ಯಾಟ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ರೈಟಿಂಗ್ ದ ಪೇಪರ್ ಪ್ರೆಸೆಂಟೇಬಲಿ. ಓಕೆ, ಮೇಕ್ ಯುವರ್ ಸ್ಟ್ಯಾಂಡ್ಸ್ ಔಟ್ ಅಟ್ ದ ಫಸ್ಟ್ ಗ್ಲಾನ್ಸ್ ಇಟ್ ಸೆಲ್ಫ್. ನೆಕ್ಸ್ಟ್ ಏನಪ್ಪ, ವಾಟ್ ಮೇಕ್ಸ್ ದೆಮ್ ಕಟ್ ದ ಮಾರ್ಕ್ಸ್. ಏನಪ್ಪ ಮಾಡ್ತಿದೆ ಅವ್ರಿಗೆ ಮಾರ್ಕ್ಸ್ ಕಟ್ ಮಾಡಲಿಕ್ಕೆ? ಸೊ ನಾವೀಗ ಎಲ್ಲ ಬರೀತಿದ್ದೆ ಮ್ಯಾಮ್, ನಾ ಎಲ್ಲ ಪಾಯಿಂಟ್ಸ್ ಬರೆದೆ, ನಾ ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಿದೆ, ಬಟ್ ನನಗೆ ಏನೂ ಆಗ್ತಿಲ್ಲ. ಅದು ಯಾಕಪ್ಪ ಆಗ್ತಿಲ್ಲ? ಎದಕ್ಕಪ್ಪ ಆಗ್ತಿಲ್ಲ ಅದು? ಎದಕ್ಕಂದ್ರೆ ಯು ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಕ್ಲಿಯರ್, ದ್ಯಾಟ್ ಹೌ ಆ್ಯಕ್ಚುಲಿ ಯು ಪೀಪಲ್ ಕ್ಯಾನ್ ಡೂ ಇಟ್. ಲೈಕ್ ಎಕ್ಸಾಂಪಲ್,
Okay, like example. So like example ಏನು ಮೆಸ್ಸಿ ಆರ್ ಓವರ್ ರಿಟನ್ ಆನ್ಸರ್ಸ್. ಮೆಸ್ಸಿ ಆರ್ ಓವರ್ ರಿಟನ್ ಆನ್ಸರ್ಸ್ ಹೇಗಪ್ಪ ಮೆಸ್ಸಿ ಆಗುತ್ತೆ, ಹೇಗಪ್ಪ ಓವರ್ ರಿಟನ್ ಆಗುತ್ತೆ ನೋಡಿ. ಈಗ ಏನು ಕ್ವಶನ್ ಕೇಳಿದ್ದಾರೆ, ಈಗ ಅಕಸ್ಮಾತ್ ಏನಾದರೂ ಫೋಟೋಸಿಂಥಸಿಸ್ ಬಗ್ಗೆ ಕೇಳಿದ್ದಾರೆ, ಏನಂತ ನೆಸೆಸಿಟಿ ಇದೆ, ವಾಟರ್, ಎಲೆಕ್ಟ್ರಿಸಿಟಿ, ವಾಟರ್, ಆಕ್ಸಿಜನ್, ಈ ಥರ ಬರೆದ್ರೆ ಮಾರ್ಕ್ಸ್ ಸಿಗುತ್ತಾ? ಇಲ್ಲ. ಅವ್ರು ಏನು ತಿಳಿತಿದ್ದೇನಾ ಇಲ್ಲಿ, ನೀಟ್ಲಿ ಬರಿಬೇಕು. ಏನಪ್ಪ ವಾಟರ್ ಕೇಳಿದ್ದಾರೆ, ವಾಟರ್ ಏನದು H2O, ಮೆನ್ಷನ್ ದಟ್ ಇನ್ ದ ಬ್ರಾಕೆಟ್. ನೆಕ್ಸ್ಟ್ ವಾಟರ್ ದೇವ ಆಕ್ಸಿಜನ್ ಬೇಕಪ್ಪ ನಮಗೆ, ಆಕ್ಸಿಜನ್ O2. ದೆನ್ ವಿ ವಾಂಟ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ CO2. ಈ ತರ ಬರೆದ್ರೆ ಯು ಪೀಪಲ್ ವಿಲ್ ಹ್ಯಾವ್ ಅ ಗುಡ್ ಆ್ಯಂಡ್ ಅ ಬೆಟರ್ ಐಡಿಯಾ ಫಾರ್ ದ ಥಿಂಗ್ಸ್. ನೆಕ್ಸ್ಟ್ messing labels in the diagrams or irrelevant content or bluffing. That's what I told you people. ಏನು ಕ್ವಶನ್ ಕೇಳಿದ್ದಾರೆ ಅದ್ರ ಪ್ರಕಾರನೇ ಆನ್ಸರ್ ಬರೀಬೇಕು. ನಾ ಫೋಟೋಸಿಂಥಸಿಸ್ ಕೇಳಿದಾರೆ ಅಂದರೆ ಎಲೆಕ್ಟ್ರಿಸಿಟಿ ಬಗ್ಗೆ ಬರೀಲಿಕ್ಕೆ ಆಗಲ್ಲ. ದೇ ಹ್ಯಾವ್ ಆಸ್ಕ್ಡ್ ಸಮಥಿಂಗ್, ದೆನ್ ಯು ನೀಡ್ ಟು ರೈಟ್ ಇಟ್. ನನಗೆ ಗೊತ್ತಿದೆ ಸ್ವಲ್ಪ ಮಂದಿಗೆ ಏನು ಬರಲ್ಲ, ಅದೇ ಒಂದು ಆನ್ಸರು ಎಲ್ಲ ಕ್ವಶನ್ಗೆ ಬರ್ತೇನೆ ಅಂದರೆ ಆಗಲ್ಲ. Some people are there who will just copy paste the question paper itself. This is not gonna work. Evaluatorಗೆ ಇನ್ನಷ್ಟು ಶಿಟ್ ಬರುತ್ತೆ. ನಿಮಗೆ ಆಲ್ರೆಡಿ ಸ್ವಲ್ಪ ಕ್ವಶನ್ಸ್ ಗೊತ್ತಿದೆ, ಬಟ್ ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಕ್ವಶನ್ಸೇ ಬರೆದ್ಬಿಟ್ಟಿದ್ದಾರೆ, ಆಮೇಲೆ ಆನ್ಸರ್ಸ್ ಬರ್ದಿದ್ದಾರೆ ಅಂದಮೇಲೆ ಆ ಆನ್ಸರ್ ಶೀಟ್ ಆ ಪೇಜ್ಗೆ ಹೋಗೋಷ್ಟರಲ್ಲಿ ಅವ್ರು ಆಲ್ರೆಡಿ ಎಕ್ಸಾಸ್ಟ್ ಆಗಿಬಿಟ್ಟಿರ್ತಾರೆ. ಏನಪ್ಪ ಇವನು ಬರೀ ಕ್ವಶನ್ನೇ ಬರೆದ್ಬಿಟ್ಟಿದ್ದಾನೆ ಅದೇ. ಅದ್ರ ಸಲುವಾಗಿ ನೀವು ಚೆನ್ನಾಗಿ ಚೆಕ್ ಮಾಡ್ಬೇಕು ಅದನ್ನು ಕಂಪ್ಲೀಟ್ಲಿ, ಅಂದ್ರೇ ಆಗೋದು. ಕ್ಲಿಯರಾ? No final answer highlighted in the numerical. So in numerical nalli in case the power mantappa 3 volt anta, so you need to mark it in this way. Clear? So if you mark it in this way, you will have an idea that they have got the answer properly, then they will give you the marks. Full marks will be received by you people. Full marks channagi aramagi bilbodu. Tilita? No final answer highlighted in the numerical, then you people will have a very loss of a marks in it. Next, confusing the flow or a poor organization. So confusing the flow means what? Now sometimes what happens, you are writing one essay. Think, okay, it's not like you will write it from the starting of the line to the end. You need to make a paragraph there where it's necessary, where is the conclusion necessary for that essay. In that way you people will write, it will be very easy for the evaluator to check the paper. If you do like that, you will lose a lot of marks in that itself. So even as smart students lose the marks due to the poor presentation. Even though the person can score 100 out of 100 in that subject, even then if he has not presented his paper properly, it's very difficult for him to score the marks. Clear? Next, ಕೆಮಿಸ್ಟ್ರಿ ಸ್ಪೆಸಿಫಿಕ್ ಸ್ಕೋರಿಂಗ್ ಟಿಪ್ಸ್. ಏನಪ್ಪ ನಾವು ಕೆಮಿಸ್ಟ್ರಿನಲ್ಲಿ ಸ್ಕೋರ್ ಮಾಡ್ಬೋದು ಈಸಿಯಾಗಿ, ಎಲ್ಲಪ್ಪ ನಾವು ಮಿಸ್ಟೇಕ್ ಮಾಡ್ತಿದ್ದೇವೆ. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ವಿ ವಿಲ್ ಯೂಸ್ ದ IUPAC ನೇಮ್, ಸಮ್ಟೈಮ್ಸ್ ವಿ ಡಸಂಟ್ ಯೂಸ್ ದರ್, sometimes laws are there, definitions needs to be written clearly. Like example, if you need to write some equations, you need to mention it, H plus O2, it will form what? H2O. It will form what? H2O. So in this way, if you people will write it neatly, you will have idea. So ಏನಾಗ್ತಿದೆ, ರಿಯಾಕ್ಟೆಂಟ್ ಸೈಡು ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಎರಡು ರಿಯಾಕ್ಟ್ ಆಗ್ತಿದೆ, ಎರಡು ಆಮೇಲೆ ಪ್ರಾಡಕ್ಟ್ ಫಾರ್ಮ್ ಮಾಡ್ತಿದೆ. So you people will have an idea with the arrow marks. If people will not mention that equation properly by putting the symbol of the addition and the arrow mark, you will not have an idea that how the reaction is happening. How can we mention the chemical reaction like that, right? So this is the way how you need to mention your things neatly and cleanly so that they won't highlight those things. Clear? Next, label the diagrams like a electrostatic cells, lab, setups. Example. ನಾವೀಗ ನೋಡಿ, ಇದು ಒಂದು ಬೀಕರ್ ಇದೆ, ಓಕೆ, ಇದರಲ್ಲಿ ಇಲೆಕ್ಟ್ರೋಡ್ಸ್ ಡಿಪ್ ಮಾಡಿದ್ದೇವೆ ನಾವು, ಓಕೆ. ಈ ಇಲೆಕ್ಟ್ರೋಡ್ ಇದನ್ನ ಬಾಕ್ಸ್ ತೆಗಿತಾರ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನೀವು ಯಾವ ಎಲೆಕ್ಟ್ರೋಡ್ ತಗೊಂಡಿದ್ದೀರಂತೆ, ರೈಟ್? ಸೊ ಯು ನೀಡ್ ಟು ಮೆನ್ಷನ್, I have taken platinum electrode. Clear? And I have taken a solution of HCl. So in this way you need to mention, you need to label the things, that what solution I have taken, what type of rod I have taken. In this way it will be easy for you people, for the evaluator to understand that yes, the diagram is correct, then the explanation will be correct. He won't even read the explanation. That person who is correcting, that person will not read it only. That's what the trick is, right? This is what the secret is, right? Next,
Include units and highlights final answer. That's what I told you last also. So units barililla andre you people will lose almost 1 marks. Make sure to recheck it and make sure to write the units properly. Next, stick to into the marks weightage, don't overwrite. So think now, if the question has been asked for 1 marks and they have told you to tell the statement of a law of conservation of mass, so you just need to write energy can neither be created nor be destroyed. Writing a whole story on that is not gonna work. It is just for 1 marks, guys. It is just for the 1 marks. Write what they have asked. Don't waste your time on unnecessary things. Clear? So read the question properly. According to that answer that you people will crack it. Clear? Next. Final advice from the evaluator mindset is what? This student knows the concept. The student knows the concept very well before itself. How? How he knows it? See, if you people will present your paper properly, at the 2 pages itself, he will get to know or she will get to know, the evaluator will get to know that yes, he has written properly, she has written properly, neatly it has been mentioned properly, everything, keywords are mentioned. Then the next pages, if you have done a very single mistakes, they will not see it. They will give you a full marks. This is the very best trick you people are going to have it. Don't ever forget about it. Okay. Next, this answer is clean and confident. So they need to feel it. While checking your paper, they need to feel it. That yes, this is correct. I can do it. This is correct. You will get a full marks. The confidence needs to come to the evaluator by reading the 2 lines itself. Thus, this person has written correctly. Such type of a words, such type of a presentation is very, very important. Next, I can award full marks without hesitation. So, completely full marks, yadak tagobod now. Presentation sariyagidre. ಎಲ್ಲ ಆನ್ಸರ್ಸ್ ಬರೆದಿದ್ದೀರಾ, ನಾ ಪ್ರೆಸೆಂಟು ಸರಿಯಾಗಿ ಮಾಡಿದ್ದೀನಾ, ಹೇಗಪ್ಪ ಮಾರ್ಕ್ಸ್ ಬರೋಲ್ಲ ನಾನು ನೋಡ್ತೇನೆ. ಯು ಪೀಪಲ್ ವಿಲ್ ಗೆಟ್ 100 out of 100 if you people have presented your paper properly, mentioned what I have told. I will make sure you people will get the 100%. Clear? So next is what? Write like you are helping the teachers to give the marks. So you people are helping the teachers to get the marks. Clear? See, if you people have represented yourself properly, what actually you are, you have represented the same thing in your answer sheet, then I will see that which evaluator will not give you a marks. They need to give you a marks. Make sure you people will get that marks very neatly. So present yourself what you are, do that. It will really help you people a lot while writing the exam. So that's what smart writing is equal to smart scoring. If you people will do it very well, smartly if you people will write, then you people can score the good marks at any cost. ಓಕೆ, ಸೊ ಅದಕ್ಕೆ ನಿಮಗೆ ಹೇಳೋದು ಪ್ರೆಸೆಂಟೇಷನ್ ಎಷ್ಟು ಸರಿ ಇರುತ್ತೆ ನಿಮ್ಗೆ ಅದರ ಪ್ರಕಾರನೇ ನಿಮಗೆ ಮಾರ್ಕ್ಸ್ ಬೀಳೋದು. ನೀವು ತಿಳ್ಕೊತಿದ್ರಿ ಅಂದ್ರೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತಿಲ್ಲಪ್ಪ ನಂದಂದ್ರೆ ನೋ ಪ್ರಾಬ್ಲಮ್. Some people's handwriting will not be good. I can agree with that. ಅವರು at least presentation ಸರಿಯಾಗಿ ಮಾಡಬೇಕು. ಲೈಕ್ ಬುಲೆಟ್ ಪಾಯಿಂಟ್ಸ್ ಮೆನ್ಷನ್ ಮಾಡಬೇಕು. ಆನ್ಸರ್ ನಿಂಬಲ್ ಪ್ರಾಬ್ಲಮ್ ಅಲ್ಲಿ ಆನ್ಸರ್ ಅನ್ನ ಮಾರ್ಕ್ ಮಾಡಬೇಕು. ಸೊ ಈ ತರ ಎಲ್ಲಾದರೂ ಮಾಡಿದ್ರೆ ದಿ ಪೀಪಲ್ ವಿಲ್ ಗೆಟ್ ಈಸಿಲಿ ದ ಮಾರ್ಕ್ಸ್. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಫಾಲೋ ದಿಸ್ ಟ್ರಿಕ್ಸ್ ಟು make evaluator very easy to check your paper and get us good marks. Clear? So if you people have any doubts regarding this, comment down. Till then, thank you.